ನಮ್ ಜೀವನ ಬಚಾಯಿಸಿದ್ರೆ ಫುಲ್ ಹ್ಯುಮ್ಯಾನಿಟಿ ಬಚಾಯಿಸಿದಂಗೆ. ಅವ್ರನ್ನ ನಮ್ಮ ಜೀವನ ತಾನೇ ಬಚಾಯಿಸ್ತೀವಿ ನಾವು, ಅದು ಫುಲ್ ಹ್ಯುಮ್ಯಾನಿಟಿಗೆ ಒಳ್ಳೇದಾಯ್ತು. ಅವರು ಹಂಗೆ ಟೀಚ್ ಮಾಡ್ತಾರೆ. ಕ್ರಿಶ್ಚಿಯನ್ಸ್ ಅಂತೂ ಬಿಡಿ, ಲವ್ ದ ನೇಬರ್ ಅಂತ ಅವರೇ ಶುರು ಮಾಡ್ತಾರೆ. ಇದೆಲ್ಲ ಅವ್ರ ರಕ್ತದಲ್ಲೇ ಇದೆ, ದಾನ. ಸೊ ನೋ ರಿಲಿಜನ್ ಪ್ರಿವೆಂಟ್ಸ್ ದಿಸ್. ಸೊ ಡು ನಾಟ್ believe when you hear that. Question. ಈಗ ನಿಮ್ಮ ಅಜ್ಜಿ ಹೇಳೋದು ಕಣ್ಣ ಬೆವರು ಡಿಹೈಡ್ರೇಷನ್ ಆಗಿ ಕಿಡ್ನೀಸ್ ಫೇಲ್. ಸೊ ನಿಮ್ಮ ಅಪ್ಪಗೆ ಅಮ್ಮಗೆ ಫಾರ್ಮ್ ಅಲ್ಲಿ ಕೆಲಸ ಮಾಡೋರು ದುಡಿಯೋರು ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ. ವಾಟರ್ ಬಾಟಲ್ ಕೊಡಿ, ತುಂಬಿಸು, ತಗೊಂಡೋಗಿ ಅಂತ ಹೇಳಿ ಅವ್ರಿಗೂ ಫೋನ್ ಮಾಡಿ. ಆದ್ರೆ ವಾಟರ್ ಬಿಲ್ ಅಂತ, ನೀರ್ ಕುಡ್ದ್ರಪ್ಪ, ನೀರ್ ಕುಡ್ದ್ರಮ್ಮ. ಈಗ ನಮ್ ರೋಟರಿ ಕ್ಲಬ್ ಅಂತ ಒಂದು ಯೋಜನೆ ಮಾಡಿದ್ರೆ ಅವ್ರಿಗೂ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ನೀರು ಈಗ ಜಿಮ್ ಅಲ್ಲಿ ಹೋದ್ರೆ ಬೆವರು ಲಿಫ್ಟ್, ಅದಷ್ಟೇ ಅಲ್ಲ. ಈಗ ನೀವು ಅಷ್ಟು ಜಾಸ್ತಿ ಇಲ್ಲ, ಬಟ್ ಸಿಟಿ ಬಾಯ್ಸ್ ನೀವಿಲ್ಲಿ ವೇ ಪ್ರೋಟೀನ್ ಅಲ್ಲ, ಪ್ರೋಟೀನ್ ಪೌಡರ್ಸ್ ತಗೋತೀರಾ ಇಲ್ವಲ್ಲ? ಸುಮ್ಮನೆ ದನ ತಿಂದು ಅದೇ ಅಷ್ಟೇ. ದನ ಅಂದ್ರೆ ರೆಡ್ ಮೀಟ್, ನಾಟ್ ನೆಸೆಸರಿಲಿ ಬೀಫ್. ರೆಡ್ ಮೀಟ್ ತಿಂತೀರಾ, ಕೋಳಿ ತಿಂತೀರಾ, ಅದರಲ್ಲಿ ನೀವು ಪ್ರೋಟೀನ್ ಬರುತ್ತೆ. ಮೊಟ್ಟೆ ತಿಂತೀರಾ. ಈಗ ಎಕ್ಸೆಸ್ ಪ್ರೋಟೀನ್ ಫಾರ್ ದ ಬಾಡಿ ಆಲ್ಸೋ ಡ್ಯಾಮೇಜಸ್ ಯುವರ್ ಕಿಡ್ನಿ. ಇಫ್ ಯು ಹ್ಯಾವ್ ಮೋರ್ ಪ್ರೋಟೀನ್ ದೆನ್ ರಿಕ್ವೈರ್ಡ್, it will damage your kidney, because protein goes directly to your kidney and your kidney will process the protein. If you overload a pump, what happens? The pump will break at some point. So make sure your protein intake is not excessive. Adu eshtu beko body ge dinakke ashte. Adu jaasti tindu nim body building, ಆ ಬಾಡಿ ಬಿಲ್ಡರ್ ಕಾಣ್ತೀರಾ, ಒಳಗೆ ಎಲ್ಲ ಕಸ, ಲೈಫ್ ಅಪಾಯ. ಸೊ ಡೋಂಟ್ ಈಟ್ ಟೂ ಮೆನಿ ಪ್ರೋಟೀನ್ಸ್, ಎಸ್ಪೆಷಲಿ ಕೆಮಿಕಲ್ ಪ್ರೋಟೀನ್ಸ್. ನ್ಯಾಚುರಲ್ ಪ್ರೋಟೀನ್ ತಿನ್ನಿ, ಮೊಟ್ಟೆ, ಮೀಟ್. ವೆಜಿಟೇರಿಯನ್ ಇದ್ರೆ ಕಾಳುಗಳು, ರಾಗಿ, ಮೊಸರು. ನ್ಯಾಚುರಲ್ ಪ್ರೋಟೀನ್ಸ್ ವೆರಿ ಗುಡ್. ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ವೆರಿ ಗುಡ್. ಈ ಡಬ್ಬಲ್ ಬರುತ್ತಲ್ಲ ವೇ ಪ್ರೋಟೀನು, ಅದು ಮಸಿ, ನೋ. My objective of coming to speak to you is to make sure that you do not need a kidney, so you can live better starting at this age. Even if I'm able to save one life with this information here, ಇಲ್ಲಿ ಒಬ್ಬರು ಹೇಳೋದು ಸರಿಯಪ್ಪ, ನಾನು ಇವತ್ತಿಂದ ನನ್ನ ಲೈಫ್ ನ ಚೇಂಜ್ ಮಾಡ್ತೀನಿ, ಅಷ್ಟು ಆದ್ರೆ ನನ್ ಸಾರ್ಥಕ ಆಯ್ತು. ಇಲ್ಲಿ ಬಂದಿದ್ದೀನಿ ಒಬ್ರು. ಇಫ್ ಇಟ್ ಹ್ಯಾಪನ್ಸ್ ಟು ದ ಹೋಲ್ ಕ್ಲಾಸ್, ನಾನು ಗ್ಯಾರಂಟಿ ಸ್ವರ್ಗ. ಇಲ್ಲ, ನಮಗ್ ಸ್ವರ್ಗ ಬೇಡ, ನಮ್ಮ ಪುನರ್ಜನ್ಮ ಬೇಕಲ್ಲ. ನಮ್ ಹಿಂದೂ ಕಲ್ಚರ್ ಅಲ್ಲಿ ನಾವು ವಾಪಸ್ಸು ಮನುಷ್ಯನಿಗೆ ಬರ್ಬೇಕಲ್ಲ. ಅದೇ ತಾನೇ ನಮ್ ಕರ್ಮ ಅನ್ನೋದು. ಚೆನ್ನಾಗಿ ಮಾಡಿ ನೆಕ್ಸ್ಟ್ ಲೈಫ್ ಅಲ್ಲಿ ನೀವು ಮನುಷ್ಯನ್ ಬರ್ಬೇಕು, ಇಲಿಯನ್ ಬರಕಿಲ್ಲ, ಅಲ್ಲಿಯನ್ ಬರ್ಬೇಡ, ಮನುಷ್ಯ ತಾನೇ ಬರ್ಬೇಕು. ಒಂದು ಹ್ಯಾಕ್ ಕೊಡ್ತೀನಿ. ಹ್ಯಾಕ್ ಅಂದ್ರೆ ಗೊತ್ತಾ? ಶಾರ್ಟ್ ಕಟ್. ಹೆಂಗೆ? ಈಗ ಎಷ್ಟು ಜನ ಮನೇಲಿ, ಈಗ ಮನೆ ಬಿಡಕ್ ಮುಂಚೆ ನೀವು ಸ್ಕೂಲ್ ಕೊಡ್ತೀರಲ್ಲ, ಸ್ಕೂಲ್ ಅಂದ್ರೆ ಕಾಲೇಜಿಗೆ, ಎಷ್ಟು ಜನ ಗಣಪತಿಗೆ ನಮಸ್ಕಾರ ಮಾಡ್ಬಿಡ್ತೀರಾ? ಎಷ್ಟು ಜನ? ಯಾರು ಗಣಪತಿಗೆ ನಮಸ್ಕಾರ ಮಾಡಲ್ವಾ? ಈಗ ಗಣಪತಿ ಪೂಜೆ ಬೇರೆ ಮಾಡ್ತಾ ಇದೆ 2 ವಾರದಲ್ಲಿ. ಯಾರು ಮಾಡಲ್ವಾ? ಒಬ್ಬರೇ. ಏಯ್, ನನ್ ಜೊತೆ ಮಾತಾಡ್ರಿ. ನಾನು ಬಾರ್ ಬರಲ್ಲ, ಒಂದ್ಸತಿ ಬಂದು ಹೋಗ್ತೀನಿ. ನಿಮ್ ಫ್ರೆಂಡ್ಸ್ ಇಲ್ಲೇ ಇರ್ತಾರೆ, ಆಮೇಲೆ ಮಾತಾಡ್ಕೊಳ್ಳಿ. ಎಷ್ಟು ಜನ ಗಣಪತಿ ಪೂಜೆ ಮಾಡ್ತೀರಾ? ಕೈ ತೋರಿಸಿ. ಏನು ಮಾಡಲ್ವ? ಎಷ್ಟು ಜನ ಹಿಂದೂಗಳಿದೆ? ಮತ್ತೆ
ಪೂಜೆ ಮಾಡಲ್ವಾ ಇಲ್ಲಿ? ಮನೇಲೆ ಇಲ್ಲ, ನಮ್ಮ ಮನೇಲಿ ನಿಮ್ ಗಾಡಿಗಳಲ್ಲಿ ಗಣಪತಿ ವಿಗ್ರಹ ಇಲ್ವಾ? ಯಾಕೆ? ಪೂಜೆ ಅಂದ್ರೆ ನಮಸ್ಕಾರನೇ. ಸರಿ, ನಮಸ್ಕಾರ ಎಷ್ಟು ಜನ ಮಾಡ್ತೀರಾ ಗಣಪತಿಗೆ? ಡೈಲಿ ಎತ್ತು ಆರತಿ ಮಾಡೋಕೆ ಅಂತ ಹೇಳ್ತೀನ ನಾನು. ಜೈ ಗಣೇಶ್ ಅಂತ ನಾವು ಬರ್ತೀವಲ್ಲ, ಏನಕ್ಕೆ? ಗಣೇಶ ಯಾರಾಗ್ಬೇಕು ನಿಮ್ಗೆ? ವಿಘ್ನ ಅರ್ಥನ? ಗಣಪತಿ ವಿಘ್ನ ಅರ್ಥನ ನಿಮ್ಗೆ? ಅದೇಂಗ ನಾನು ಗಣಪತಿ ವಿಘ್ನ ಅರ್ಥ ಹೆಂಗ ಅವನು? ಪಾರ್ವತಿ ಮಗ ಅಲ್ಲ ಅವನು? ಗಣಪತಿ ಕತೆ ಗೊತ್ತಾ? ಸಾರಿ, ಕಿಡ್ನಿ ಆಯ್ತು ತನಕ ಕಿಡ್ನಿನೂ ಇಲ್ಲ ಈಚೀಚೆಗೆ. ಈಗ ಸಾವು ಮೂರ್ ತರ ಸಾವಿದೆ. ಬ್ರೈನ್ ಡೆತ್ ಅಂತ ಒಂದಿದೆ. ಬ್ರೈನ್ ಡೆತ್ ಮೋಸ್ಟ್ಲಿ ನಿಮ್ ಏಜ್ ಗ್ರೂಪ್ ಅಲ್ಲೇ ಆಗೋದು. ಯಾಕೆ ಹೇಳಿ? ಹಾಗಾದ್ರೆ ನೀವೆಲ್ಲ ಕಳ್ರ ಹೆಲ್ಮೆಟ್ ಬಿನಾ ನೀವು ಟೂ ವೀಲರ್ ಓಡಿಸ್ತೀರಾ, ಆಕ್ಸಿಡೆಂಟ್ ಆದ್ರೆ ನೀವು ತಲೆ ಓಡಿಸ್ಕೋತೀರಾ, ಹಂಗೆ ಬ್ರೈನ್ ಡೆಡ್ ಆಗೋದು. ಹೆಲ್ಮೆಟ್ ಹಾಕೊಳ್ಳಿ ದಯವಿಟ್ಟು. ಹೆಡ್ ಟ್ರಾಮಾ, ಮೋಸ್ಟ್ ಪೀಪಲ್ ಹೂ ಗೆಟ್ ಬ್ರೈನ್ ಡೆಡ್ ಆರ್ ಯೋರ್ ಏಜ್ ಗ್ರೂಪ್. ನಿಮ್ ವಯಸ್ಸವರು. ಇದನ್ನ ಲೈಟ್ ಆಗಿ ತಗೋಬೇಡಿ. ನಮ್ಮ ವಯಸ್ಸವರು ಸ್ವಲ್ಪ ಬುದ್ಧಿವಂತರು, ಸೊ ಹೆಲ್ಮೆಟ್ ಹಾಕೊಂಡು ನಾವು ಓಡಿಸ್ತೀವಿ. ಎನಿವೆ, ನೀವು ಓಡಿಸ್ಲಿಲ್ಲ ಅಂದ್ರೆ ಬ್ರೈನ್ ಡೆತ್ ಸಿಚುವೇಶನ್ ಅಲ್ಲಿ ಯು ಕ್ಯಾನ್ ಗಿವ್ ಯುವರ್ ಹಾರ್ಟ್, ಯುವರ್ ಲಂಗ್ಸ್, ಯುವರ್ ಕಿಡ್ನಿ, ಯುವರ್ ಲಿವರ್ and the rest of your tissues only in the brain death situation. But normal death andre cardiac death, ಹೃದಯ ಸ್ಟಾಪ್ ಆದ್ಮೇಲೆ ಅದು ನಾರ್ಮಲ್ ಡೆತ್. ಆ ಸ್ಥಿತಿಯಲ್ಲಿ ಏನೇನು ಕೊಡ್ಬೋದು? ಈಗ ಐಸ್ ವಿಷಯ ಮಾತಾಡೋಣ. ಪುನೀತ್ ರಾಜ್ಕುಮಾರ್ ಎಷ್ಟು ಒಳ್ಳೆ ಕೆಲಸ ಮಾಡೋಣ. ಒಟ್ ಏನಾದ್ರು ಕಲ್ತಿದ್ರ ಅದರಲ್ಲಿ? ಒಂದು ಕಣ್ಣಲ್ಲಿ 2 ಜನ ನೋಡ್ಬೋದು, 2 ಕಣ್ಣಲ್ಲಿ 4 ಜನ ನೋಡ್ಬೋದು. ನಮ್ಮ ಬಾಡಿ ಕೆಪಾಸಿಟಿ ನೋಡಿ. ನಮ್ಗಿರೋದು 2 ಕಣ್ಣು, 4 ಜನ ನಮ್ 2 ಕಣ್ಣಿಂದ ನೋಡ್ಬೋದು. ಹೆಂಗೆ? ಈಗ ನಮ್ ಕಾರ್ನಿಯಾ ಇದೆ. ಕಾರ್ನಿಯಾ ಅಂದ್ರೆ ಗೊತ್ತಾ? ಕಣ್ಣಲ್ಲಿ ನಮ್ ಕಣ್ಣ ಮೇಲೆ ಒಂದು ಲೇಯರ್ ಇರುತ್ತೆ, ಥಿನ್ ಲೇಯರ್. ನಮಗೆ ಥಿನ್ನು, ಬಟ್ ಆ ಥಿನ್ ಲೇಯರ್ ಅಲ್ಲಿ 4 ಲೇಯರ್ ಇದೆ. ಅದರಲ್ಲಿ 2 ಲೇಯರು ಜನ ಕೊಟ್ರೆ, ಸೊ 2 ಕಣ್ಣು ಅಂದ್ರೆ 4 ಲೇಯರ್ ಬರ್ಬೋದು. ಯಾಕಪ್ಪ ಕೊಡಬಾರ್ದು ನಮ್ಮ ಕಣ್ಣು? ವಾಟರ್ ಬೆಲ್ ಅದು. ಯಾಕೆ ಕಣ್ಣು ಹಿಂದೆ ನಮ್ಮ ತಾಯಿ ಸತ್ತೋದ್ರು. ಅವ್ರ ಫಸ್ಟ್ ಪೂಜಾರಿ ಕರ್ಸಕ್ ಮುಂಚೆ ಐ ಬ್ಯಾಂಕ್ ಕರೆದು ಅವ್ರ ಕಣ್ಣು ಕೊಟ್ವಿ ನಾವು. ಯಾಕೆ? 4 ಜನ ಈ ಪ್ರಪಂಚ ನೋಡ್ಬೋದು ಅವ್ರ ಕಣ್ಣಿಂದ. ಆಮೇಲೆ ಅವ್ರ ಬಾಡಿನ ನಾವು ಮೆಡಿಕಲ್ ಕಾಲೇಜ್, ರಾಮಾಯ ಮೆಡಿಕಲ್ ಕಾಲೇಜ್ ನಾವು ಡೊನೇಟ್ ಮಾಡಿದ್ವಿ. ಯಾಕೆ? ನಮ್ ಡಾಕ್ಟರ್ ಎಲ್ಲ ಇದಾರಲ್ಲ, ಅವರು ಕಲಿಬೇಕಲ್ಲ. ಕಲ್ತ್ರೆ ತಾನೆ ನಮ್ಗೆ ಡಾಕ್ಟರ್ ಆಗೋದು. ವಿಘ್ನ ಅರ್ಥ. ನಮ್ ತಾಯಿ ಆನೆ ಆಗೋದು. ಡಾಕ್ಟರ್ ಕಲಿತಾರೆ, ಆ ಡಾಕ್ಟರ್ ನಿಮ್ಗೆ ಚಿಕಿತ್ಸೆಗೆ ಬರ್ತಾರೆ. ಯಾವ ನಿಮಗ್ ವಿಘ್ನ ಅರ್ಥ ಅಂತ ಬರ್ತಾರೆ. ಅದು ನಮ್ ಕಾಂಟ್ರಿಬ್ಯೂಷನ್. ಒಂದು ಟೀ ಶರ್ಟ್ ಮಾಡ್ಬೇಕು ನಾವು.